ಸರ್ ಏನ್ ಇನ್ಸಿಡೆಂಟ್ ಈಗ ಯಾರ ಮೇಲೆ ಹಲ್ಲೆ ಮಾಡಿರೋದು? ಲೇಡಿ ಸರ್ ಲೇಡಿ ಬಂದು ಕ್ವೀನ್ ಖಾನ್ ಅಂತ, ಅವಳು ಬಂದು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ಮೆಂಬರ್ ಇದ್ರು. ಅವ್ರಿಗೆ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಉಚ್ಚಾಟನೆ ಮಾಡಿರ್ತಾರೆ. ದ ರೀಸನ್ ಅವ್ರಿಗೆ ಉಚ್ಚಾಟನೆ ಮಾಡಿರೋದು ಯಾಕಂದ್ರೆ ಅವರು ವೈಶ್ಯವಾಟಿಕ, ಪ್ರಾಸ್ಟಿಟ್ಯೂಷನ್ ಹಾಗೂ ಊರಿಂದ ಹುಡುಗರಿಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರಿಗೆಲ್ಲ ಕರೆಸಿ ಮತ್ತು ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿಸಿ, ಹನಿ ಟ್ರ್ಯಾಪ್ ಮಾಡಿಸಿ ಬ್ಲಾಕ್ ಮೇಲ್ ಮಾಡಿಸಿ ಆ ಹುಡುಗರಿಗೆಲ್ಲ ದುಡ್ಡು ಇಸ್ಕೊಂಡು ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಅವರು ವಿಡಿಯೋಸ್ ಕೀಚೆಂದು ಒಂದು ಕ್ಯಾಮ್ರಾ ಬರುತ್ತಲ್ಲ ಸರ್, ಅದು ಕೀಚೆಂದು ಕ್ಯಾಮ್ರಾ ಇಂದ ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಬಲವಂತವಾಗಿ ಅವ್ರಿಗೆ ದುಡ್ಡೆಲ್ಲ ಇಸ್ಕೊಂಡು ಮಾಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರ್ತಾರೆ. CM ಶಾಬಾಸ್ ಖಾನ್ ಅಂತ ದಾವಣಗೆರೆ MLA ಕ್ಯಾಂಡಿಡೇಟ್, ಇವಾಗ ರೀಸೆಂಟ್ಲಿ ಸದ್ಯಕ್ಕೆ ಎಲೆಕ್ಷನ್ ಆಯ್ತು, ಅದರಲ್ಲಿ ಅವರು ಕಂಟೆಸ್ಟ್ ಮಾಡಿದ್ರು. ಸೊ ಅದರಲ್ಲಿ ಕಂಟೆಸ್ಟ್ ಮಾಡಿದಾಗ ಅವ್ರಿಗೆ ಸುಮಾರು ಮೋಸ್ಟ್ ಆಫ್ ಆಲ್ ಅವ್ರಿಗೆ ಥ್ರೆಟ್ ಕಾಲ್ಸ್ ಮತ್ತು ಎನಿಮೀಸ್ ತುಂಬಾ ಜಾಸ್ತಿ ಆಗಿದ್ರು. ಮತ್ತು ಬ್ಯಾಂಗ್ಳೂರಿಂದ ಅವರು ಪಾದಯಾತ್ರೆ ಮಾಡಿದ್ರು. ಸೊ ಅದಾದ ನಂತರ ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಇವಳು ಕ್ವೀನ್ ಖಾನ್, ಲೇಡಿ ಡಾನ್ ಯಾರಿದ್ದಾಳೆ ಅವಳು ಏಕಾಏಕಿ ರಾತ್ರಿ ಒಂದು 2-2:30 ಸಮಯದಂತ 5 ಇಂದ 10 ಜನರ ಗ್ಯಾಂಗ್ ಕಟ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಮನೆ ಒಳಗಡೆ ನುಗ್ಗಿ ಆ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ CM ಶಾಬಾಸ್ ಖಾನ್ ಅವ್ರ ಮನೆಯಲ್ಲಿ ನುಗ್ಗಿ ಅವ್ರಿಗೆ ಲಾಂಗ್ ಮಚ್ಚುಗಳಿಂದ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅವ್ರಿಗೆ ಇವಾಗ ಸದ್ಯ ಅವರು ಹಾಸ್ಪಿಟಲೈಸ್ ಆಗಿ ಅವ್ರ ಹಾಸ್ಪಿಟಲ್ ಇಲ್ಲಿ ಇದ್ದಾರೆ ಸರ್. ಸರ್ FIR ಆಗಿದೆ. ಕ್ರೈಮ್ ನಂಬರ್ 124 ಆಫ್ 2026 ಸದ್ಗುಂಟೆಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ ಸರ್. ಸರ್ ಇನ್ನೂ ತನಕ ಏನು ಆಕ್ಷನ್ ತಗೊಂಡಿಲ್ಲ, ಇನ್ನೂ ಅರೆಸ್ಟ್ ಮಾಡಿಲ್ಲ. ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬ್ರು ಹಾಗೂ ಸದ್ಗುಂಟೆ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಒಂದು ವಿನಂತಿ ಮಾಡ್ತೀನಿ, ಆದಷ್ಟು ಬೇಗ ಅವ್ರಿಗೆ ಅರೆಸ್ಟ್ ಮಾಡಕ್ಕೆ.